120 ಇಷ್ಟು ತಗೊಳ್ರಿ. ಆ ನಂತರ ಇದನ್ನ ತಗೊಳ್ರಿ. ಏನ್ ಬರ್ತೈತಿ 5 to the 10, 10 to the 20. ಓಕೆ, ಸೊ 20 ಮತ್ತೆ 120 ತಗೊಂಡ್ರಿ ಅಂತಂದ್ರೆ ದಟ್ ಬರುತ್ತೆ. ಲಾಸ್ ಯಾವಾಗ ಆಗುತ್ತೆ? ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಇದ್ದು ಸೆಲ್ಲಿಂಗ್ ಪ್ರೈಸ್ ಏನಾದ್ರೂ ಕಡಿಮೆ ಇತ್ತಪ್ಪ ಅಂದ್ರೆ ಲಾಸ್ ಆಗ್ತೈತಿ. ಲಾಸ್ ಪರ್ಸೆಂಟೇಜ್ ಅಂತಂದ್ರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಸೊ ಡಿಸ್ಕ್ರಿಮಿನೆಂಟ್ ಅಂತಂದ್ರೆ ಏನ್ರಿ? b² - 4ac ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಎರಡು ಕಡೆ ಮೈನಸ್ ಬರಾಕತ್ತೈತ್ರಿ. ಇಲ್ಲಿ ಎರಡು ಕಡೆ ಏನು ಬರಾಕತ್ತೈತಿ? ಮೈನಸ್ ಬರಾಕತ್ತಿ. ಹಂಗಂದ್ರ ಈ ಮೂರದೊಳಗ ಒಂದ್ ಏನಪ್ಪಾ ಅಂದ್ರ ಮೈನಸ್ ಆಗೈತಿ. a² + b² + c² + 2ab + 2bc + 2ca = a + b + c ಹೋಲ್ ಸ್ಕ್ವೇರ್ ಫಾರ್ಮೆಟ್ ನಾಗೈತಿ. ಇಲ್ಲಿ ತನಕ ನಾವು ಎಷ್ಟೋ ಸ್ಟೂಡೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಮಾಡ್ತಾರೆ, ಇದು ಮುಂದೆ ಏನ್ ಮಾಡ್ಬೇಕು ಅಂತಂದೇಳಿ ಗೊತ್ತ ಆಗಿರ್ತಿಲ್ಲ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತಂದೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ 4th ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲಿಂದು 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತಾ ಇದ್ವಿ. ಅದರೊಳಗೆ ನಾವು 61st ಕ್ವಶನ್ ತನಕ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗ 62 ಲಿಂದ ಹಿಡಿದು 65 ತನಕ ಏನಪ್ಪಾ ಅಂತಂದ್ರೆ 62nd ಲಿಂದ ಹಿಡಿದು 65 ತನಕ ಏನಂತ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣಂತ. ಓಕೆ ರೈಟ್. ಸೊ ಇದನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗ ಏನಪ್ಪಾ ಅಂದ್ರೆ ಫಸ್ಟ್ ಪಾರ್ಟ್ ಒಳಗ ನಾನು ಇಂಟ್ರೊಡಕ್ಟರಿ ವಿಡಿಯೋನ ಮಾಡಿದ್ದೆ, ಒಂದು ಇಂಟ್ರೊಡಕ್ಷನ್ ಹೇಳಿದ್ದೆ 10 ನಿಮಿಷದ್ದು. ಅದನ್ನ ನೋಡ್ಕೊಂಡು ಇದನ್ನ ನೋಡ್ರಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಕ್ವಶನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂದ್ರೆ ಸರಿ, ಇಲ್ಲ ಸರ್ ನಿಮ್ ವಿಡಿಯೋ ಇದೆ ಮೊದಲೇ ಸಾರಿ ನೋಡುತ್ತೇವೆ ಅನ್ನೋದಾಯ್ತು ಅಂದ್ರೆ ನನ್ನ ಒಂದು ಸಣ್ಣದಾಗಿ ನಾನು ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡಿದೀನಿ. ಆನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ಬನ್ನಿ ಈ ಒಂದು ವಿಡಿಯೋದೊಳಗೆ ನಾವು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಏನಿದೆ ನೋಡ್ರಿ, 62nd ಕ್ವಶನ್. ಎ ಡೀಲರ್ sells an article for ₹24 and gains as much percentage as the cost price. Find cost price of the article. ಓಕೆ ರೈಟ್. ಸೊ ಇಲ್ಲಿ ಏನ್ ಮಾಡ್ಲಿಕ್ಕತ್ತಾರ್ರಿ, ಒಬ್ಬ ಮರ್ಚೆಂಟ್, ಒಬ್ಬ ವ್ಯಾಪಾರಿ ಏನ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಒಂದು ವಸ್ತುವನ್ನ ಸೆಲ್ ಮಾಡ್ಲಿಕ್ಕತ್ತಾರ. ಎಷ್ಟು ರೂಪಾಯಿಗೆ ಸೆಲ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ 24 ರೂಪೀಸ್ಗೆ ಅದನ್ನ ಸೆಲ್ ಮಾಡ್ಲಿಕ್ಕತ್ತಾರ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಅಂತಂದ್ರೆ 24 ರೂಪೀಸ್ ಐತಿ. ಓಕೆ, ಆ ನಂತರ that he is gaining for that he gains and gains as much percentage as that of cost price. ಓಕೆ, ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇದರಿಂದ ದಟ್ ಗೇನ್ ಆಗ್ಲಿಕ್ಕತ್ತೈತಿ, ವಿಚ್ ಮೀನ್ಸ್ ಅವ್ರಿಗೆ ಲಾಭ ಆಗ್ಲಿಕ್ಕತ್ತೈತಿ. ಎಷ್ಟು ಲಾಭ ಐತಿ ಅಂತಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿಲ್ಲ ಅಷ್ಟೇ ಏನಪ್ಪಾ ಅಂತಂದ್ರೆ ಅವ್ರಿಗೆ ಲಾಭ ಆಗ್ಲಿಕ್ಕತ್ತೈತಿ. ಓಕೆ, ಲೆಟ್ ಕಾಸ್ಟ್ ಪ್ರೈಸ್, ಸೊ ಇದನ್ನ ಶಾರ್ಟ್ ಆಗಿ CP ಅಂತ ಬರ್ಕೋತೇನ್ರಿ. ಲೆಟ್ ಕಾಸ್ಟ್ ಪ್ರೈಸ್ ಬಿ X ರೂಪೀಸ್. ಓಕೆ, ಸೊ ಅವ್ರಿಗೆ ಇದರಿಂದ ಏನಾಗತೈತಿ ಅಂದ್ರೆ ಗೇನ್ ಆಗ್ಲಿಕ್ಕತ್ತೈತಿ. ಸೊ ಎಷ್ಟು ಗೇನ್ ಆಗ್ಲಿಕ್ಕತ್ತೈತಿ ಅಂತಂದ್ರೆ ಗೇನ್ ವಿಲ್ ಬಿ X%. ಯಾಕಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಷ್ಟು ಅವ್ರಿಗೆ ಗೇನ್ ಆಗ್ಲಿಕ್ಕತ್ತೈತಿ ಅಂತ ಹೇಳಕತ್ತಾರ. ರೈಟ್. ಸೊ ನಮಗ ಏನ್ರಿ ಗೇನ್ ಆರ್ ಪ್ರಾಫಿಟ್ ಫಾರ್ಮುಲಾ ಏನೈತಿ ಅಂತಂದ್ರೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಓಕೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಅಂತಂದ್ರೆ 24 ಅದ, ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂತಂದ್ರೆ X ಅದ. ರೈಟ್. ಈಗ ನಮ್ಗೆ ಇದ್ರದ್ದು ದಟ್ ಗೇನ್ ಎಷ್ಟು ಪರ್ಸೆಂಟೇಜ್ ಆಗೈತಿ ಅಂತಂದ್ರೆ ಗೊತ್ತಾಗಬೇಕು. ದಟ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನೈತ್ರಿ, ದಟ್ ಇಸ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಪ್ರಾಫಿಟ್ ಎಷ್ಟಾಗೈತ್ರಿ? ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ, ಎಷ್ಟದ ಅಂತಂದ್ರೆ X ಅದ. ಓಕೆ, ಪ್ರಾಫಿಟ್ ಎಷ್ಟಾಗೈತಿ ಅಂತಂದ್ರೆ 24 - X ರೂಪೀಸ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಆಗೈತಿ. ಆ ನಂತರ ಆ ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂತಂದ್ರೆ ಅದರದ್ದು ಕಾಸ್ಟ್ ಪ್ರೈಸ್ ಎಷ್ಟೈತ್ರಿ ಅಂತಂದ್ರೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಅದನ್ನ X ಅಂತ ತಗೊಂಡಿದೀವಿ ಇಂಟು 100. ಓಕೆ ರೈಟ್. ಸೊ ಇದು ಎಡಗಡೆ ಹೋದ್ರೆ ಏನಾಗ್ತಂದ್ರೆ ದಟ್ X ಇಂಟು X, ಈ X² ಆಗ್ತೈತಿ ಇಸ್ ಈಕ್ವಲ್ ಟು, ಇದನ್ನ ನಮ್ಗೆ ಗೊತ್ತಾಗ್ಲಿ ಅನ್ನೋ ಸಲುವಾಗಿ ನಾನು ಬ್ರಾಕೆಟ್ ಹಾಕ್ತೀನಿ. 100 ಇಂಟು 24 ಅಂದ್ರೆ 2400 ಮೈನಸ್ 100 ಇಂಟು X ಅಂದ್ರೆ ಏನಾಗುತ್ತೆ? 100X ಆಗುತ್ತೆ. ಈ 100 ಎಡಗಡೆ ಹೋಗ್ಲಿ, ಇದೇನಾಗತ್ತಪ್ಪ ಅಂತಂದ್ರೆ X² ಪ್ಲಸ್ 100X ಮೈನಸ್ 2400 ಎಡಗಡೆ ಹೋದ್ರೆ ಮೈನಸ್ 2400 ಆಗುತ್ತೆ ಇಸ್ ಈಕ್ವಲ್ ಟು 0. ಓಕೆ, ಸೊ ದಟ್ X² ಕೋಎಫಿಷಿಯಂಟ್ ಏನೂ ಇಲ್ಲ ಅಂದ್ರೆ 1 ಇರ್ತೈತ್ರಿ. ಸೊ 1 ನ ಈ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡೋಣ ಅಂದ್ರೆ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2400 ಬರಬೇಕು.
ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ ಎಷ್ಟು ಬರ್ಬೇಕ್ರಿ 100 ಬರಬೇಕು. ಓಕೆ ರೈಟ್. ಸೊ ಈ 2400 ನ ನಾವು ಏನ್ ಮಾಡೋಣ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಲಿಂದ ಸ್ಪ್ಲಿಟ್ ಮಾಡೋಣ. ಓಕೆ ಎದರ್ಲಿಂದ ಡಿವೈಡ್ ಮಾಡ್ತೀರಿ 2 ಲಿಂದ ಡಿವೈಡ್ ಮಾಡ್ತೀರಿ 2 1 2 2 2 4 ಮುಂದೆ 0 ನಂತರ 2 6 12 ಮುಂದೆ 0 ನಂತರ 2 3 6 ಮುಂದೆ 0 ನೆಕ್ಸ್ಟ್ 2 1 2 1 ಉಳಿತ್ರಿ 10 ಆಯ್ತು 2 5 15 ಮುಂದೊಂದು 0 ನೆಕ್ಸ್ಟ್ 2 7 14 1 ಉಳಿತು 10 ಆಯ್ತು 2 5 10 ನಂತರ ಇದು 3 ಲಿಂದ ಡಿವೈಡ್ ಆಗ್ತತಿ 3 2 6 1 ಉಳಿತ್ರಿ 3 5 15 ನೆಕ್ಸ್ಟ್ 5 5 25 ನೆಕ್ಸ್ಟ್ 5 1 5. ಓಕೆ ರೈಟ್. ಇವಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 2400 ಬರ್ತೈತಿ. ನಮಗೆ ಕಾಂಬಿನೇಷನ್ ಯಾವ ರೀತಿ ತಗೋಬೇಕು ಅಂತಂದ್ರೆ ದಟ್ 100 ಬರೋ ತರ ನಾವಿಲ್ಲಿ ತಗೋಬೇಕು. ಓಕೆ ಯಾವ ರೀತಿ ತಗೋತ್ರಿ 5 3 15 15 2 20 22 40 ಇಲ್ಲಿ ಏನಿಲ್ಲನ 2 2 4 4 2 8 8 5 40 ಈ ಕಡೆ ಏನ್ ಬರಕತ್ತೈತ್ರಿ 5 3 15 52 30 32 60 ಇಲ್ಲಿ 60 ಬರಕತ್ತೈತಿ ಇಲ್ಲಿ 40 ಬರಕತ್ತೈತಿ. ಓಕೆ 60 ಪ್ಲಸ್ 40 ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ 100 ಬರ್ತೈತಿ. 60 ಇಂಟು 40 ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ 2400 ಬರ್ತೈತ್ರಿ. ಒಂದ್ಸಾರಿ ಅದನ್ನ ನಾವು ನೋಡಿದ್ವಿ ಅಂತಂದ್ರೆ 60 40 ಇಲ್ಲಿ ನಮಗೆ ಎರಡು ಮೈನಸ್ ಹಾಕೊಂಡ್ವಿ ಅಂದ್ರೆ ಪ್ಲಸ್ 2400 ಬರ್ತೈತಿ. ಸೊ ಓಕೆ ಎರಡು ಮೈನಸ್ ಹಾಕ್ಲಿಕ್ಕೂ ಇಲ್ಲ ಎರಡು ಪ್ಲಸ್ ಹಾಕ್ಲಿಕ್ಕೂ ಇಲ್ಲ. ಸೊ ಈ ಕಾಂಬಿನೇಷನ್ ನಮ್ಗೆ ವರ್ಕ್ ಆಗುದಿಲ್ಲ ರೀ. ಓಕೆ ಸ್ವಲ್ಪ ಹುಷಾರಾಗಿರಿ, ಇದು ನಮ್ಗೆ ವರ್ಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಇವೆರಡು ಇಂಟು ಮಾಡಿದ್ರೆ 2400 ಬರ್ತ್ರಿ. ಆದ್ರೆ ನಮಗೆ ಮೈನಸ್ 2400 ಬರಬೇಕು, ಹುಷಾರಾಗಿರ್ಬೇಕು. ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ 100 ಬರಬೇಕು. ಸೊ ಹಿಂಗಾಗಿ ಈ ಕಾಂಬಿನೇಷನ್ ನಮ್ಗೆ ವರ್ಕ್ ಆಗಲ್ಲ. 60 40 ತಗೊಂಡ್ವಿ ಅಂದ್ರೆ ತಪ್ಪಾಗ್ತೈತಿ. ರೈಟ್. ಅದು ಬಿಟ್ಟು ಬೇರೆ ಕಾಂಬಿನೇಷನ್ ಟ್ರೈ ಮಾಡೋಣ ಏನ್ರಿ. 5 3 15 15 2 30 ಇದೆಷ್ಟೇ ಇರಲಿ. 5 2 10 10 2 20 22 40 42 80 ಒಂದ್ ಕಡೆ 80 ಒಂದ್ ಕಡೆ 30 ತಗೊಂಡ್ರೆ ಅದು ಬರಲ್ಲ. ನಂತರ 80 30 ಬರ್ತಾ ಇಲ್ಲ. ನೆಕ್ಸ್ಟ್ 5 3 15 52 30 32 60 62 120 ಇಷ್ಟು ತಗೊಳ್ರಿ. ಆ ನಂತರ ಇದನ್ನ ತಗೊಳ್ರಿ. ಏನ್ ಬರ್ತೈತಿ 5 2 10 10 2 20. ಓಕೆ ಸೊ 20 ಮತ್ತೆ 120 ತಗೊಂಡ್ರಿ ಅಂತಂದ್ರೆ ದಟ್ ಬರುತ್ತೆ ನೋಡ್ರಿ. ಓಕೆ 22 12 2 24 ಮುಂದೆ 0. ಓಕೆ ಸೊ ಇದನ್ನ 120 ಒಳಗ 20 ನ ಮೈನಸ್ ಮಾಡಿದ್ರೆ 100 ಬರ್ತೈತಿ. ಸೊ ಇಲ್ಲಿ ಪ್ಲಸ್ ಬರ್ಬೇಕಂದ್ರೆ ಇದು ದೊಡ್ಡ ನಂಬರ್ ಇಂದ ಪ್ಲಸ್, ಸಣ್ಣ ನಂಬರ್ ಇಂದ ಮೈನಸ್ ಇದ್ರೆ ಬಂದಿರ್ತೈತಿ. ಓಕೆ ಸೊ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಏನೇನ್ ಬರ್ತ್ರಿ ಪ್ಲಸ್ 120x ಮೈನಸ್ 20x minus 2400 is equal to 0. ಇವೆರಡರೊಳಗೆ ಏನು ಕಾಮನ್ ತೆಗಿತೀವಿ x ಕಾಮನ್ ತೆಗಿತೀವಿ. ಇಲ್ಲಿ ಏನು ಉಳಿತೈತಿ x ಪ್ಲಸ್ 120 ಬರ್ತೈತಿ. x ಹೊರಗೆ ಹೊರಡಿದ್ರೆ 120 ಒಳಗೆ ಉಳಿತೈತಿ. ಇಲ್ಲಿ ಮೈನಸ್ 20 ಕಾಮನ್ ತೆಗಿಯೋಣ. ಇಲ್ಲಿ ಏನು ಉಳಿತೈತಿ x ಉಳಿತೈತಿ ಮೈನಸ್ 20 ಇದರಿಂದ ಮಲ್ಟಿಪ್ಲೈ ಮಾಡಿದ್ರೆ 2400 ಬರ್ತಂದ್ರೆ 0 0 ಕೈ ಬಿಡ್ರಿ. 2 12 24 ಮುಂದೊಂದು 0 ಈಸ್ ಈಕ್ವಲ್ ಟು 0. ಓಕೆ ಎಲ್ಲಿ ಮಿಸ್ ಆಗೈತಿ ಇಲ್ಲಿ ತಪ್ಪಾಗೈತಿ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ, ಆದ್ರೆ ಮೈನಸ್ ಬರಬೇಕು ಅಂದ್ರೆ ಇಲ್ಲಿ ಪ್ಲಸ್ ಬರ್ತೈತಿ. ರೈಟ್. ಇವೆರಡರೊಳಗೂ ಏನ್ ಕಾಮನ್ ಬರ್ತ್ರಿ ಏನ್ ಕಾಮನ್ ಬರ್ತೈತಿ ಅಂದ್ರೆ x ಪ್ಲಸ್ 120 ಕಾಮನ್ ಬರ್ತೈತಿ. ಇಲ್ಲಿ x ಮೈನಸ್ 20 ಇಸ್ ಈಕ್ವಲ್ ಟು 0. ಓಕೆ ಇದನ್ನ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತಂದ್ರೆ ಇದಾದ್ರೂ 0 ಆಗಿರ್ತೈತಿ ಅಥವಾ ಇದಾದ್ರೂ 0 ಆಗಿರ್ತೈತಿ. ಸೊ 120 ಬಲ್ಗಡೆ ಹೋದ್ರೆ ಮೈನಸ್ 120 ಆಗುತ್ತೆ. 20 ಬಲ್ಗಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 20 ಆಗುತ್ತೆ. ಎಕ್ಸ್ ಅನ್ನೋದು ಏನು ಅಂತಂದ್ರೆ ಇಟ್ ಇಸ್ ಅ ಕಾಸ್ಟ್ ಪ್ರೈಸ್. ಓಕೆ ಅದೇನಪ್ಪಾ ಅಂತಂದ್ರೆ ದಟ್ ಅದನ್ನ ಕಾಸ್ಟ್ ಪ್ರೈಸ್ ಅದ. ಸೊ ಕಾಸ್ಟ್ ಪ್ರೈಸ್ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಇರ್ಲಿಕ್ಕಿಲ್ಲ. ಸೊ ಹಿಂಗಾಗಿ ಕಾಸ್ಟ್ ಪ್ರೈಸ್ ಏನಾಗಿರ್ತೈತಿ ಅಂದ್ರೆ 20 rupees ಆಗಿರ್ತೈತಿ. ಓಕೆ ಸೊ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 20 rupees. ಓಕೆ ಸೊ ಇದು ಸರಿ ಅದನ ತಪ್ಪದನ ಅಂತ ಒಂದ್ಸರಿ ಚೆಕ್ ಮಾಡಿಬಿಡೋಣ. ರೈಟ್. ಈಗ ಕಾಸ್ಟ್ ಪ್ರೈಸ್ 20 ಆಯ್ತು ಅಂತಂದ್ರೆ ಪ್ರಾಫಿಟ್ ಬರಬೇಕು ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ 24 ಅದ ಮೈನಸ್ 20 ಅಂದ್ರೆ 4 rupees ನಮಗೇನಪ್ಪಾ ಅಂತಂದ್ರೆ ಪ್ರಾಫಿಟ್ ಆಗತೈತಿ. ರೈಟ್. ಸೊ ಇದು ಪ್ರಾಫಿಟ್ ಇದು ಇದಕ್ಕೆ ಈಕ್ವಲ್ ಆಗಿರ್ಬೇಕು ಅಂತಂದ್ರೆ ಕಾಸ್ಟ್ ಪ್ರೈಸ್ ಸಾರಿ ಪ್ರಾಫಿಟ್ ಪರ್ಸೆಂಟೇಜ್ ಕಾಸ್ಟ್ ಪ್ರೈಸ್ ಈಕ್ವಲ್ ಇರಬೇಕು. ಪ್ರಾಫಿಟ್ ಬಂತು ಪ್ರಾಫಿಟ್ ಪರ್ಸೆಂಟೇಜ್ ಬರ್ಬೇಕಂದ್ರೆ ಸೂತ್ರ ಏನದರಿ ಪ್ರಾಫಿಟ್ ಡಿವೈಡೆಡ್ ಬೈ ಸಿಪಿ. ಪ್ರಾಫಿಟ್ ಎಷ್ಟು ಅದರಿ 4 ಅದ. ಕಾಸ್ಟ್ ಪ್ರೈಸ್ ಎಷ್ಟು ಅದರಿ ಕಾಸ್ಟ್ ಪ್ರೈಸ್ ಅಲ್ಲಿ ಫೈನ್ ಮಾಡಿದೇವ ಹಾ ಇಲ್ಲದ್ರಿ 20 rupees ಇಂಟು 100. 4 1 4 5 20 5 1 5 2 10 ಅಂದ್ರೆ ಇದೆಷ್ಟು ಬರ್ತದ್ರಿ 20%
ಬರ್ತೈತಿ. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ 20 ರೂಪೀಸ್ ಐತಿ, ನಂತರ ಪ್ರಾಫಿಟ್ ಪರ್ಸೆಂಟೇಜ್ ಏನಂತಂದ್ರೆ ಕಾಸ್ಟ್ ಪ್ರೈಸ್ 20 ರೂಪೀಸ್ ಐತಿ, ಅದೇನ್ರಿ ಗೇನ್ ಪರ್ಸೆಂಟೇಜ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ ಅಂತಂದ್ರೆ 20% ಐತಿ. ಹಂಗಂದ್ರೆ ನಾವು ಮಾಡಿರುವಂತ ಪ್ರಾಬ್ಲಮ್ ಕರೆಕ್ಟ್ ಐತಿ. ನೆಕ್ಸ್ಟ್ 63rd ಕ್ವಶನ್ ಏನದ ನೋಡ್ರಿ. ಎ ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹24 and loses as much percentage as the cost price. Find the cost price of the article. ಓಕೆ, ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಐತಲ್ರಿ, ಸೇಮ್ ಪ್ರಾಬ್ಲಮ್. ಇಲ್ಲಿ ಇವ್ರಿಗೆ ಪ್ರಾಫಿಟ್ ಆಗಿತ್ತು, ಬಟ್ ಈ ಒಂದು ಪ್ರಾಬ್ಲಮ್ ಒಳಗೆ ಏನಾಗತೈತಿ ಅಂತಂದ್ರೆ ಲಾಸ್ ಆಗತೈತಿ. ಓಕೆ, ಸೊ ದಟ್ ಲಾಸ್ ಆಗೈತಿ ಅಂತಂದ್ರೆ ದಟ್ ಅದನ್ನ ಬರೆಯೋದಾಯ್ತು ಅಂತಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನದದ್ರಿ, ಸೇಮ್ ಅದ 24 ರೂಪೀಸ್. ಆ ನಂತರ ದಟ್ ಕಾಸ್ಟ್ ಪ್ರೈಸ್ ದಟ್ ಎಷ್ಟೈತಿ ಅಷ್ಟೇ ಅವ್ರಿಗೆ ಏನಪ್ಪಾ ಅಂದ್ರೆ ಲಾಸ್ ಪರ್ಸೆಂಟೇಜ್ ಐತಿ. ಲಾಸ್ ಬೇರೆ, ಲಾಸ್ ಪರ್ಸೆಂಟೇಜ್ ಬೇರೆ. ಓಕೆ, ಸೊ ಲೆಟ್ ಕಾಸ್ಟ್ ಪ್ರೈಸ್ ಬಿ X rupees. ಓಕೆ, ಕಾಸ್ಟ್ ಪ್ರೈಸ್ X rupees ಐತಿ ಅಂತಂದ್ರೆ ಲಾಸ್ ಪರ್ಸೆಂಟೇಜ್ ವಿಲ್ ಬಿ X ಪರ್ಸೆಂಟೇಜ್. ಓಕೆ, ರೈಟ್. ಈಗ ಲಾಸ್ ಅಂದ್ರೆ ಏನ್ರಿ, ದಟ್ ಲಾಸ್ ಯಾವಾಗ ಆಗುತ್ತೆ, ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಇದ್ದು ಸೆಲ್ಲಿಂಗ್ ಪ್ರೈಸ್ ಏನಾದ್ರೂ ಕಡಿಮೆ ಇತ್ತಪ್ಪ ಅಂದ್ರೆ ಲಾಸ್ ಆಗ್ತತಿ. ಸೊ ಅದರ ಡಿಫರೆನ್ಸ್ ಅನ್ನ ನಾವು ತಗೊಂಡ್ವಿ ಅಂದ್ರೆ ನಮ್ಗೆ ಲಾಸ್ ಸಿಗ್ತೈತಿ. CP ಮೈನಸ್ SP, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸಿಂಪಲ್ ರೀ, ನಾವು 5 ರೂಪಾಯಿಗೂ ಒಂದು ವಸ್ತು ತಗೊಂಡು 4 ರೂಪಾಯಿ ಮಾರ್ಲಿಕ್ಕೆ ಅಂದ್ರೆ ನಮ್ಗೆ ಲಾಸ್ ಆಗ್ತೈತಿ. ರೈಟ್, ಕಾಸ್ಟ್ ಪ್ರೈಸ್ ಹೆಚ್ಚಿಗೆ ಐತಿ, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಐತಿ. ಓಕೆ, ರೈಟ್. ಸೊ ಲಾಸ್ ಆಯ್ತು. ಸೊ ಲಾಸ್ ಪರ್ಸೆಂಟೇಜ್ ಅಂತಂದ್ರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ರೈಟ್. ಸೊ ನಾವು ಇಲ್ಲಿ ಲಾಸ್ ಅನ್ನ ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ ಅಂತ. ಲಾಸ್ ಅಂದ್ರೆ ಏನ್ರಿ, CP ಮೈನಸ್ SP. CP ಎಷ್ಟದ, ಕಾಸ್ಟ್ ಪ್ರೈಸ್ ಎಷ್ಟದ, X ಅದ, ಸೆಲ್ಲಿಂಗ್ ಪ್ರೈಸ್ ಎಷ್ಟದ ಅಂತಂದ್ರೆ 24 ರೂಪೀಸ್ ಐತ್ರಿ. ಓಕೆ, ಲಾಸ್ ಎಷ್ಟಾಗೈತ್ರಿ, X ಮೈನಸ್ 24 ಆಗೈತಿ, ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂತಂದ್ರೆ X ಐತಿ ಇಂಟು 100. ಲಾಸ್ ಪರ್ಸೆಂಟೇಜ್ ಎಷ್ಟೈತಿ ಅಂತಂದ್ರೆ X ಪರ್ಸೆಂಟೇಜ್ ಅದ, ದಟ್ ಇಸ್ X. ಓಕೆ, ರೈಟ್. ಸೊ X ಎಡಗಡೆ ತಗೊಂಡು ಹೋಗೋಣ ಅಂದ್ರೆ X ಇಂಟು X ಸ್ಕ್ವೇರ್ ಆಗತ್ರಿ. ಇದು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸಲ ಈಗ ಬ್ರಾಕೆಟ್ ಹಾಕೋಣ. 100 ಇಂಟು X 100 ಇಂಟು 24 ಮೈನಸ್ 2400. ಇವಿಷ್ಟು ಎಡಗಡೆ ತೊಗೊಂಬರ್ರಿ. ಇದೇನಾಗುತ್ತಾ, X ಸ್ಕ್ವೇರ್ ಮೈನಸ್ 100X ಪ್ಲಸ್ 2400 ಇಸ್ ಈಕ್ವಲ್ ಟು 0 ಆಗಿರ್ತೈತಿ. ಓಕೆ, ರೈಟ್. ಸೊ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. 1 ಇಂಟು 2400 ನ ಮಲ್ಟಿಪ್ಲೈ ಮಾಡೋಣ ಅಂದ್ರೆ ನಮಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕ್ರಿ, 2400 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2400 ಬರಬೇಕು. ಆ ನಂತರ ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ 100 ಬರಬೇಕು. ಓಕೆ, ದಟ್ ಇಸ್ ನಾಟ್ 100, ದಟ್ ಇಸ್ ಮೈನಸ್ 100 ಬರಬೇಕು. ರೈಟ್. ಸೊ ದಟ್ ಇದಕ್ಕೆ ನಾವು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳೋಂತಂದ್ರೆ ಹೇಳಕ್ ಬರಲ್ಲ. ನಾವ್ ಇದನ್ನೇನಪ್ಪಾ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೇಷನ್ ಇಂದ ಡಿವೈಡ್ ಮಾಡ್ಬೇಕಾಗ್ತತಿ. ಅದಕ್ಕೆ ನಾ ಟೈಮ್ ವೇಸ್ಟ್ ಮಾಡಲ್ಲ, ಆಲ್ರೆಡಿ ಮಾಡಿದ್ದಿಲ್ಲದ್ರಿ, ಅದನ್ನ ಯೂಸ್ ಮಾಡ್ಕೊಳ್ಳಂತ. ಓಕೆ, ರೈಟ್. 5 3 15, 15 2 30, 30 2 60. ಓಕೆ, 15 30 60. ಓಕೆ, ಇಲ್ಲಿ ತನಕ ಕವರ್ ಆಯ್ತು, ಇಲ್ಲಿ ತನಕ. ಓಕೆ, ಇದು ಬಿಟ್ರೆ 5 2 10, 10 2 20, 20 2 40. 60 ಮತ್ತೆ 40 ತಗೊಂಡ್ರೆ ಬರ್ತದ ಅಂತಂದ್ರೆ ಬರ್ತದ್ರಿ. ಇದು ಏನಾಗತ್ತಪ್ಪ ಅಂತಂದ್ರೆ 60 ಇಂಟು 40 ಮಾಡಿದ್ರೆ 2400 ಬರುತ್ತೆ. ನಮಗೆ ಮೈನಸ್ 100 ಬರ್ಬೇಕಂದ್ರೆ ಎರಡರ ಹಿಂದೆ ಏನ್ ಮಾಡ್ರಿ ಅಂತಂದ್ರೆ ಮೈನಸ್ ಹಾಕಿರಿ. ಇಲ್ಲಿ ನಮ್ಗೆ ಏನ್ ಬಂದಿತ್ತು ಅಂತಂದ್ರೆ 120 ಮೈನಸ್ 20 ಬಂದಿತ್ತು. ಸೊ ಅದನ್ನ ನಾವು ಅಲ್ಲಿ ತಗೊಂಡು ಹೋದ್ವಿ ಅಂತಂದ್ರೆ ನಮಗದು ತಪ್ಪಾಗ್ತತಿ. ಅದೇ ಬೇರೆ ಲೆಕ್ಕ, ಇದೇ ಬೇರೆ ಲೆಕ್ಕ, ಹುಷಾರಾಗಿರಿ. ರೈಟ್. ಸೊ ಇದೇನಾಗತ್ರಿ, X ಸ್ಕ್ವೇರ್ ಮೈನಸ್ 60X ಮೈನಸ್ 40X ಪ್ಲಸ್ 2400 ಇಸ್ ಈಕ್ವಲ್ ಟು 0. ಇವೆರಡರೂ ಕಾಮನ್ ಏನ್ ತೆಗೆಯೋಣ, X ಕಾಮನ್ ತೆಗಿತೀವ್ರಿ. ಇಲ್ಲಿ ಏನು X ಉಳಿತೈತಿ, ಮೈನಸ್ X ಹೊರಗಡೆ ಹೋಯ್ತಂದ್ರೆ ಇಲ್ಲಿ ಏನು ಉಳಿತೈತ್ರಿ, 60 ಉಳಿತದ. ಆ ನಂತರ ಇಲ್ಲಿ ಮೈನಸ್ 40 ಕಾಮನ್ ತೆಗೆಯೋಣ, ಇಲ್ಲಿ X ಬರ್ತದ. 40 ಎದಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ 2400 ಬರ್ತ್ರಿ. 4 6 24, ಮುಂದೊಂದು 0 ಈಸ್ ಈಕ್ವಲ್ ಟು 0. ಓಕೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರ್ತೈತಿ. ಇವೆರಡು ಕಾಮನ್ ಏನ್ ತೆಗಿತೀವ್ರಿ, X ಮೈನಸ್ 60 ಕಾಮನ್ ತೆಗಿತೀವಿ. X ಮೈನಸ್ 60 ಹೋದ್ರೆ ಇಲ್ಲಿ ಏನು ಉಳಿತೈತ್ರಿ, X ಉಳಿತೈತಿ. ಮೈನಸ್ 40 ಈಸ್ ಈಕ್ವಲ್ ಟು 0 ಅಂದ್ರೆ X ಇಸ್ ಈಕ್ವಲ್ ಟು X ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0 ಬರ್ತಂತಂದ್ರೆ X ಮೈನಸ್ 60 ಈಸ್ ಈಕ್ವಲ್ ಟು 0 ಆಗಿರ್ತೈತಿ. ಅಥವಾ X ಮೈನಸ್ 40 ಈಸ್ ಈಕ್ವಲ್ ಟು 0 ಆಗಿರ್ತೈತಿ. 60 ಬಲ್ಗಡೆ ಹೋದ್ರೆ ಏನಾಗತ್ರಿ, ಪ್ಲಸ್ 60 ಆಗುತ್ತೆ. ಸೊ 40 ಬಲ್ಗಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 40 ಆಗುತ್ತೆ. ಓಕೆ, ಎರಡು ಆನ್ಸರ್ ಪಾಸಿಟಿವ್ ಅದಾವು. ಇಲ್ಲಿ ನೋಡಿದ್ವಿ ಅಂತಂದ್ರೆ ಆ X ಅನ್ನೋದು ಏನಂದ್ರೆ ದಟ್ ಕಾಸ್ಟ್ ಪ್ರೈಸ್ ಆಗೈತಿ. ಸೊ ಹಿಂಗಾಗಿ ಸೊ ಒಂದೇದನ್ನ ನೋಡೋಣ ಏನ್ರಿ, ಕಾಸ್ಟ್
price will be ಇದು one ಬೇಡ ರೀ, will be 60 rupees, 40 rupees or 60 rupees. ಓಕೆ, 40 ರೂಪಾಯಿ ಆದ್ರೂ ಆಗಿರ್ಬೋದು, 60 ರೂಪಾಯಿ ಆದ್ರೂ ಆಗಿರ್ಬೋದು. ಅಲ್ರಿ ಒಂದ್ ಪ್ರಶ್ನೆಗೆ ಎರಡು ಉತ್ತರ ಹೆಂಗ್ ಬರತ್ರಿ? ಒಂದ್ಸರಿ ಚೆಕ್ ಮಾಡೋಣ್ರಿ ನಾವು ಮಾಡಿದ ಆನ್ಸರ್ ಕರೆಕ್ಟ್ ಅದನ ತಪ್ಪದನ ಅಂತ ಹೇಳಿ. ಮೊದ್ಲು ಏನ್ ಮಾಡೋಣ, ಎರಡರೊಳಗು ಲಾಸ್ ಕಂಡುಹಿಡಿಯೋಣ. ಒಂದನೇ ಕೇಸ್ ಯಾವಾಗ ಇದು 40 rupees ಆದಾಗ ಲಾಸ್ ಎಷ್ಟಾಗಿರುತ್ತೆ ಏನ್ರಿ? ಕಾಸ್ಟ್ ಪ್ರೈಸ್ 40 rupees ಆದಾಗ ಲಾಸ್ ಏನಾಗ್ತತಿ ಅಂದ್ರೆ ಸಿಪಿ ಮೈನಸ್ ಎಸ್ ಪಿ. ಸಿಪಿ ಅಂದ್ರೆ 40 minus 24. 40 minus 24 ಅಂದ್ರೆ ಎಷ್ಟು ಬರ್ತ್ರಿ? 16 rupees. ಇದು ಲಾಸ್ ಬೇರೆ, ಲಾಸ್ ಪರ್ಸೆಂಟೇಜ್ ಬೇರೆ. 40 rupees ಕಾಸ್ಟ್ ಪ್ರೈಸ್ ಇದ್ದಾಗ ಲಾಸ್ ಪರ್ಸೆಂಟೇಜ್ ಅನ್ನ ನೋಡಿದ್ವಿ ಅಂದ್ರೆ ಲಾಸ್ ಪರ್ಸೆಂಟೇಜ್ ಅಂದ್ರೆ ಏನ್ರಿ? ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 40 into 100. 0 ಕ್ಯಾನ್ಸಲ್ ಆಯ್ತು. 4 1 4 4 4 10 40%. ರೈಟ್. ಸೊ ಕಾಸ್ಟ್ ಪ್ರೈಸ್ 40 ಇದ್ರೆ ಲಾಸ್ ಪರ್ಸೆಂಟೇಜ್ 40%. ನಮ್ಮ ಆನ್ಸರ್ ಕರೆಕ್ಟ್ ಬರಾಗತ್ತೆ. ಸೊ ಇದೊಂದ್ ಸಾರಿ ಚೆಕ್ ಮಾಡೋಣ. ಯಾವಾಗ್ರಿ? ಎರಡನೇ ಕೇಸ್ ಕಾಸ್ಟ್ ಪ್ರೈಸ್ ಒಂದ್ ವೇಳೆ 60 rupees ಇತ್ತಂತಂದ್ರಿ ಅವಾಗ ಲಾಸ್ ಏನಾಗ್ತತಿ ಅಂತಂದ್ರೆ 60 minus 24. ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. 60 minus 24 ಅಂದ್ರೆ ಎಷ್ಟು ಬರ್ತ್ರಿ? 36 rupees ಬರ್ತೈತಿ. ಇದು ಲಾಸ್ ಆಯ್ತು. ಸೊ ಲಾಸ್ ಪರ್ಸೆಂಟೇಜ್ ನೋಡ್ರಿ, ಲಾಸ್ ಪರ್ಸೆಂಟೇಜ್ ಅಂದ್ರೆ ಏನಾಗತ್ರಿ? ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಾದ್ರಿ? 60 into 100. 0 ಕ್ಯಾನ್ಸಲ್ ಆಯ್ತು. 6 1 6 6 10 60%. ಅಂದ್ರೆ ಕಾಸ್ಟ್ ಪರ್ಸೆಂಟೇಜ್ 60 rupees ಇದ್ರೆ ದಟ್ ಲಾಸ್ ಪರ್ಸೆಂಟೇಜ್ ಏನ್ ಬರಾಕತೈತಿ? ಕಾಸ್ಟ್ ಪ್ರೈಸ್ 60 rupees ಇದ್ರೆ ಲಾಸ್ ಪರ್ಸೆಂಟೇಜ್ 60% ಬರಾಕತೈತಿ. ಹಂಗಂದ್ರೆ ನಾವು ಮಾಡಿರುವಂತ ಲೆಕ್ಕ ಕರೆಕ್ಟ್ ಐತಿ. ಅಂದ್ರೆ ಕಾಸ್ಟ್ ಪ್ರೈಸ್ 40 rupees ಆದ್ರೂ ಇರ್ಬೋದು ಅಥವಾ 60 rupees ಆದ್ರೂ ಇರ್ಬೋದು. ಓಕೆನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 64th ಕ್ವಶನ್ ಏನದು ನೋಡ್ರಿ. ಇಫ್ ದ ಇಕ್ವೇಶನ್ 1 plus m square into x square plus 2mcx plus c square minus a square equal to 0 has equal roots, then prove that c square equal to a square into 1 plus m square. ಓಕೆ, ಸೊ ಈ ಪ್ರಾಬ್ಲಮ್ ಅನ್ನ ನಾ ರಫ್ ಆಗಿ ಸಾಲ್ವ್ ಮಾಡಬೇಕಾದಾಗ ಆ 1 ಅನ್ನ ಎಲ್ಲ ಅಂತಂದ್ರೆ ಅನ್ಕೊಂಡಿದ್ರಿ. ಓಕೆ, ಬರ್ಕೋಬೇಕಾದಾಗ ಸ್ವಲ್ಪ ಹುಷಾರಾಗಿ ಬರ್ಕೊಡ್ರಿ. ಮೊದಲು ನಾ ಏನಪ್ಪಾ ಅಂದ್ರೆ ಕೊಟ್ಟಿರುವಂತ ಇಕ್ವೇಶನ್ ನ ಬರ್ಕೋತೀನಿ, ಆ ನಂತರ ಏನ್ ಸಾಲ್ವ್ ಮಾಡಬೇಕು ಅಂತ ವಿಚಾರ ಮಾಡ್ಲಿಕ್ಕೆ ಬರ್ತದ. ಓಕೆ, ರೈಟ್. 64th ಕ್ವಶನ್ ಕೊಟ್ಟಿರುವಂತ ಇಕ್ವೇಶನ್ ಏನದ್ರಿ? 1 plus m square into x square plus 2mcx plus c square minus a square is equal to 0. ಓಕೆ, ಸೊ ಏನ್ ಪ್ರಮಾಣ ಅಂತಂದ್ರಿ? ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು 1 plus m square ಅಂತ ಪ್ರಮಾಣ ಅಂತಂದ್ರ ಇದನ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ನಮ್ಗೆ ಏನಪ್ಪಾ ಅಂದ್ರೆ ದಟ್ ಲಾಸ್ಟಿಗೆ ಆನ್ಸರ್ ಗೊತ್ತಾಗಿರ್ತೈತಿ. ಸೊ ಇದಕ್ಕೊಂದು ಕಂಡೀಷನ್ ಕೊಟ್ಟಾರೆ. ಏನದರಿ? ಇಫ್ ದ ದಿಸ್ ಇಕ್ವೇಶನ್ ಹ್ಯಾಸ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಾನ. ಓಕೆ, ಸೊ ಇಲ್ಲಿ ರೂಟ್ಸ್ ಏನದಾವ್ರಿ? ರೂಟ್ಸ್ ಆರ್ ಈಕ್ವಲ್. ಓಕೆ, ಸೊ ಇದನ್ನ ನಾನು ನಿಮ್ಗೆ 1 mark ಕ್ವಶನ್ಸ್ ಮತ್ತೆ ದಟ್ ಆಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಅನ್ನ ಹೇಳ್ಬೇಕಾದಾಗ, ಆಬ್ಜೆಕ್ಟ್ ಟೈಪ್ ಕ್ವಶನ್ಸ್ ಅಲ್ರಿ, 1 mark ಕ್ವಶನ್ಸ್ ಅನ್ನ ಹೇಳ್ಬೇಕಾದಾಗ ಹೇಳಿದ್ದೆ, ನಮ್ಗೆ ಏನಾದ್ರೂ ಕಂಡೀಷನ್ ಕೊಟ್ಟು ಲೆಕ್ಕ ಕೇಳಿದ್ದು ಅಂತಂದ್ರೆ ಅಲ್ಲಿ ಈಕ್ವಲ್ ರೂಟ್ಸ್ ಇದ್ದ ಕೊಟ್ಟಿರ್ತಾರ ಅಂತ ಹೇಳಿದೆ. ಸೊ ಇದು ಯಾಕಪ್ಪ ಅಂತಂದ್ರೆ ರೂಟ್ಸ್ ಏನಾದ್ರೂ ಈಕ್ವಲ್ ಇದ್ವು ಅಂತಂದ್ರ ಅಲ್ಲಿ ಡಿಟರ್ಮಿನೆಂಟ್ ಏನಾಗಿರ್ತೈತಿ ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಸೊ ಡಿಸ್ಕ್ರಿಮಿನೆಂಟ್ ಅಂತಂದ್ರೆ ಏನ್ರಿ? ಬಿ ಸ್ಕ್ವೇರ್ ಮೈನಸ್ 4ac ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಓಕೆ, ಸೊ ಬಿ ಸ್ಕ್ವೇರ್ ಮೈನಸ್ 4ac ಕಂಡು ಹಿಡಿಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ? ಎ ಬಿ ಮತ್ತೆ ಸಿ ವ್ಯಾಲ್ಯೂಸ್ ಗೊತ್ತಾಗಬೇಕು. ಸೊ ಹಿಂಗಾಗಿ ನಾವ್ ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಏನ್ ಬರ್ತೀವಿ ಅಂತಂದ್ರ ಕಂಪೇರ್ ಗಿವನ್ ಇಕ್ವೇಶನ್ ವಿತ್ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡ್ತೇವ್ರಿ. ಏನ್ರಿ ಸ್ಟ್ಯಾಂಡರ್ಡ್ ಫಾರ್ಮ್? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಜೊತೆ ನಾವೇನಪ್ಪಾ ಅಂದ್ರೆ ಇದನ್ನ ಕಂಪೇರ್ ಮಾಡ್ತೀವಿ. ಸೊ ಇದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಏನದರಿ? a ಅದ. ಸೊ ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ ಏನದ? 1 plus m ಸ್ಕ್ವೇರ್ ಐತಿ. ಸೊ ಹಂಗಂದ್ರೆ ನಾವ್ ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ a is equal to 1 plus
ಎಂ ಸ್ಕ್ವೇರ್ ಅಂತ ಬರೀಬಹುದು. ನಂತರ ಇಲ್ಲಿ ಬಿ ಕೋಎಫಿಷಿಯಂಟ್ ಏನದರಿ, ಇದು ಎಕ್ಸ್ ಕೋಎಫಿಷಿಯಂಟ್ ಬಿ ಅದ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನದ ಅಂದ್ರೆ 2mc(x) ಅದ. ಅಂದ್ರೆ b ಏನಾಗತ್ರಿ 2mc(x) ಆಗ್ತತಿ. ಆ ನಂತರ ಇಲ್ಲಿ ಕಾನ್ಸ್ಟೆಂಟ್ ಸಿ ಅದ, ಇಲ್ಲಿ ಕಾನ್ಸ್ಟೆಂಟ್ ಜಾಗದಾಗ ಏನೈತಿ ಅಂತಂದ್ರೆ c² - a² ಐತಿ. ಅಂದ್ರೆ c ಏನಾಗತ್ರಿ c² - a² ಆಗಿರ್ತತಿ. ಓಕೆ, ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಕನ್ಸಿಡರ್ ಮಾಡಿ ಬಿ, ಎ ಮತ್ತೆ ಸಿ ವ್ಯಾಲ್ಯೂ ಇವನ್ ಏನಪ್ಪಾ ಅಂತಂದ್ರೆ ತುಂಬುನಂತ್ರಿ. ಓಕೆ, ಸೊ ಬಿ ಅಂದ್ರೆ ಏನದ್ರಿ 2mc(x) ಅದ. ಅಂದ್ರೆ 2mc(x) ಹೋಲ್ ಸ್ಕ್ವೇರ್ ಮೈನಸ್ 4, ಎ ಅಂದ್ರೆ 1 + m² ಇಂಟು ಸಿ ಅಂದ್ರೆ ಏನದರಿ c² - a² 0 ಆಗಿರ್ತತಿ. ರೈಟ್, ಇದನ್ನ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ 2² ಅಂದ್ರೆ 4 ಬರ್ತತಿ, m² c² ಒಂದ್ ತಪ್ಪು ಮಾಡಿದೀವ್ರಿ ನಾವಿಲ್ಲಿ ಎಕ್ಸ್ ಬರ್ಕೋಬಾರ್ದು. ಯಾಕಂತಂದ್ರೆ ಎಕ್ಸ್ ಅದ ಇಲ್ಲಿ, ಬಿ ಅಂದ್ರೆ 2mc ಆಗ್ತದೆ. ಓಕೆ, 4m² c² ಮೈನಸ್ ಮೊದಲು ಇವನ್ನೆರಡು ಮಲ್ಟಿಪ್ಲೈ ಮಾಡೋಣ. ಓಕೆ, 1 × c² ಅಂದ್ರೆ c² ಮೊದಲು, ಆ ನಂತರ a² ಮಲ್ಟಿಪ್ಲೈ ಮಾಡ್ತೀವಿ. 1 × -a² ಅಂದ್ರೆ -a² ಬರುತ್ತೆ, m² × c², ಆ ನಂತರ a² ಅಂದ್ರೆ ಇದೇನಾಗ್ತ್ರಿ ಪ್ಲಸ್ m² c² ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಅಂದ್ರೆ ಮೈನಸ್ ಆಗುತ್ತೆ, m² a² 0 ಆಗಿರ್ತದೆ. ಇದನ್ನ ಮತ್ತೆ ಇದನ್ನ ಇನ್ನು ಸಾಲ್ವ್ ಮಾಡ್ಕೊಳ್ಳೋಣಂತ್ರಿ. 2m² c² ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ -4c² -4a² ಮೈನಸ್ ಇಂಟು ಪ್ಲಸ್ ಮೈನಸ್, ಒಂದ್ ಸೆಕೆಂಡ್ ರೀ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, ಹುಷಾರಾಗಿರ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತೈತಿ, ಮೈನಸ್ 4m² c² ಮೈನಸ್ ಇಂಟು ಮೈನಸ್ ಪ್ಲಸ್ 4m² a² 0. ಓಕೆ, ಸೊ ಈ ಪೂರ್ತಿ ಇಕ್ವೇಶನ್ ನೋಡಿದ್ವಿ ಅಂದ್ರೆ ಇಲ್ಲಿ ಎರಡು ಸೇಮ್ ಅದಾವ್ರಿ. ಯಾವ್ರಿ 4mc² - 4mc², ಅಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಓಕೆ, ಸೊ ಅವ್ರು ಏನ್ ಕೇಳಿದಾರೆ ಅದ್ರ ಬಗ್ಗೆ ಒಂದ್ಸರಿ ಕನ್ನಡಿಸೋಣ. ಏನ್ ಕೇಳಿದಾರೆ ಅವರು, ಏನ್ ಪ್ರೂವ್ ಮಾಡಂದಾರಿ c² = a² ಇಂಟು 1 + m² ಅಂತ ಮುಂದೆ ಪ್ರೂವ್ ಮಾಡಂದಾರ. ಸೊ ಇಲ್ಲಿ ಈ c² ಅನ್ನ ಬಲಗಡೆ ಕಳಿಸ್ಬಿಡೋಣ. ಏನ್ ಉಳಿತೈತಿ ಅಂದ್ರೆ 4a² ಪ್ಲಸ್ 4m² a². ಇದು c² ಬಲಗಡೆ ಹೋದ್ರೆ ಏನಾಗುತ್ತಂದ್ರೆ ಪ್ಲಸ್ 4c² ಆಗಿರ್ತತಿ. ಓಕೆ, ಇವೆರಡರಲ್ಲಿ ಏನಾದ್ರು ಕಾಮನ್ ತೆಗಿಲಿಕ್ಕೆ ಬರ್ತದ ಅಂದ್ರೆ ಬರ್ತದ. ಅದೇನಪ್ಪಾ ಅಂತಂದ್ರೆ 4a² ಅನ್ನ ಕಾಮನ್ ತೆಗಿಬಹುದು. 4a² ಹೊರಗಡೆ ಹೋದ್ರೆ ಇಲ್ಲಿ ಏನ್ ಉಳಿತೈತಿ 1 ಉಳಿತೈತಿ. ಇಲ್ಲಿ 4a² ಹೊರಗಡೆ ಹೋದ್ರೆ ಇಲ್ಲಿ m² ಉಳಿತೈತಿ = 4c² ಆಗಿರ್ತೈತಿ. ಓಕೆನಾ, ರೈಟ್. ಸೊ ಈ 4 ಬಲಗಡೆ ಹೋಗ್ಲಿ. ಸೊ ಇದು ಎಲ್ಲರ ನಡಬೇಕು ಇಂಟು ಐತಿ. ಇದು ಬಲಗಡೆ ಹೋದ್ರೆ ಇದೇನಾಗತ್ತಪ್ಪ ಅಂತಂದ್ರೆ ಡಿವೈಡೆಡ್ ಬೈ ಆಗ್ತೈತಿ. ಸೊ ಹಂಗಂದ್ರೆ ಇದೇನಾಗುತ್ತೆ, ಸೊ 4/4 ಆಗ್ತೈತಿ. ಅಥವಾ ನಾವು ಡೈರೆಕ್ಟ್ ಆಗಿ 4 1 ಅಂತ ಕ್ಯಾನ್ಸಲ್ ಮಾಡಿ ಇಲ್ಲಿ ಡೈರೆಕ್ಟ್ ಆಗಿ c² ಅಂತ ಬರೀಬಹುದು. ಸೊ ಇದನ್ನ ನಾನು ರಿವರ್ಸ್ ಮಾಡಿ ಬರ್ತೀನಿ. ದಟ್ ಇಸ್ c² a² ಇಂಟು 1 + m². ಸೊ ಅವ್ರು ಕೇಳಿದ್ದು ಏನಪ್ಪಾ ಅಂತಂದ್ರೆ c² = a² ಇಂಟು 1 + m² ಅಂತ ಪ್ರೂವ್ ಮಾಡಂತಾರ. ನಾವಿಲ್ಲಿ ಪ್ರೂವ್ ಮಾಡಿದೇವಿ. ಹೆನ್ಸ್ ಪ್ರೂವ್ಡ್. ಓಕೆನಾ, ಸೊ ದಟ್ ಅಂತ ಏನ್ ಕಷ್ಟಪಡುವಂತದಿಲ್ರಿ. ದಟ್ ಸಾವಕಾಶ ನಾವು ಸಮಾಧಾನದಿಂದ ಯೋಚನೆ ಮಾಡಿ ಆನ್ಸರ್ ಮಾಡಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಬರ್ತೈತಿ. ಓಕೆ, ಈ ರೀತಿಯಾದಂತಹ ಪ್ರಶ್ನೆ ನಮ್ಮ ಎಕ್ಸಾಮಿಗೆ ಬಂದ್ರು ಬರ್ಬೋದು. ನಂತರ 65th ಕ್ವಶನ್, 65ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಇಫ್ ದ ರೂಟ್ಸ್ ಆಫ್ ದ ಇಕ್ವೇಶನ್, ಒಂದು ಇಕ್ವೇಶನ್ ಕೊಟ್ಟಾರ್ರಿ. ಓಕೆ, ಆರ್ ಈಕ್ವಲ್ ದೆನ್ ಪ್ರೂವ್ ದಟ್ ಟು ಬಿ ಈಕ್ವಲ್ ಟು a + c. ಓಕೆ, ಸೊ ಒಂದು ಇಕ್ವೇಶನ್ ಕೊಟ್ಟಿದಾರ, ಅಲ್ದ್ರ ರೂಟ್ಸ್ ಏನದಾವ ಅಂದ್ರೆ ಈಕ್ವಲ್ ಅದಾವ ಅಂತ ಹೇಳಕತ್ತಾರ. ಸೊ ನಿಮ್ಗೆ ನಾನು ಹೇಳಿದ್ನಲ್ಲ, ಕೊಟ್ರೆ ನಮ್ಗೆ ಅವ್ರ ಕಂಡೀಷನ್ ಏನ್ ಕೊಡ್ತಾರ ಅಂತಂದ್ರೆ ರೂಟ್ಸ್ ಈಕ್ವಲ್ ಅದಾವ ಅನ್ನುವಂತಹ ಒಂದು ಕಂಡೀಷನ್ ಕೊಡ್ಬೇಕು. ಹೊರತಾಗಿ ಅದು ಗ್ರೇಟರ್ ಅದು ಏನ್ರಿ ರೂಟ್ಸ್ ಏನ್ ಇದು ರೂಟ್ಸ್ ಏನಾದ್ರೂ ಈಕ್ವಲ್ ಅದಾವ ಅಂತ ಕೊಡ್ಬೇಕು. ಇಲ್ಲ ಅಂತಂದ್ರೆ ರೂಟ್ಸ್ ಡಿಸ್ಟಿಂಕ್ಟ್ ಅದಾವ ಅಂತ ಕೊಡ್ಬೇಕಂದ್ರೆ ಮತ್ತೆ ಎರಡು ಕಂಡೀಷನ್ ಬೇಕಾಗ್ತೈತಿ. ಸೊ ಗ್ರೇಟರ್ ದನ್ 0 ಲೆಸ್ ದನ್ 0 ಅಂತ ಬರಬೇಕಾಗ್ತೈತಿ. ಸೊ ಅದು ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಅದ್ರ ಸಂಬಂಧ ನಮಗ ಕೊಟ್ರೆ ಇದೇ ಕಂಡೀಷನ್ ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ಏನ್ ಮಾಡೋಣ, ಇದ್ರೊಳಗ ನಾವು ಇಕ್ವೇಶನ್ ನ ಬರ್ಕೊಳ್ಳೋಣಂತ್ರಿ. ಇಕ್ವೇಶನ್ ಏನೈತ್ರಿ, b - c ಇಂಟು x² ಪ್ಲಸ್ c - a ಇಂಟು x ಪ್ಲಸ್ a - b = 0 ಕೊಟ್ಟಿರುವಂತ ಇಕ್ವೇಶನ್ ಅದ. ಸೊ ಇದು ಇಲ್ಲಿ ಕಂಡೀಷನ್ ಏನ್ ಕೊಟ್ಟಾರ ಅಂತಂದ್ರ ರೂಟ್ಸ್ ಆರ್
ಈಕ್ವಲ್. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಅವರೇ ಕೊಟ್ಟಿರುವಂತದ್ದು. ಓಕೆ, ಸೊ ರೂಟ್ಸ್ ಈಕ್ವಲ್ ಅದಾವು ಅಂತಂದ್ರೆ ಅದರ ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ, ವಿಚ್ ಮೀನ್ಸ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು ಏನಾಗತ್ತಂದ್ರೆ 0 ಆಗಿರ್ತೈತಿ. ಓಕೆ, ಸೊ ಕಂಪೇರ್ ಗಿವನ್ ಇಕ್ವೇಶನ್ ವಿತ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಏನ್ರಿ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದ್ರ ಜೊತೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ, ಸೊ ಹಾಗೆ ಈ ತರಾನ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ a ಅದ ರೀ, ಇಲ್ಲಿ b ಮೈನಸ್ c ಅದ. ಸೊ ಅಂದ್ರೆ a ವ್ಯಾಲ್ಯೂ ಏನ್ ಬರಾಕತೈತಿ ಅಂತಂದ್ರೆ b ಮೈನಸ್ c ಬರ್ತೈತಿ. ನಂತರ x ಕೋಎಫಿಷಿಯಂಟ್ ಇಲ್ಲಿ b ಅದ ರೀ, ಇಲ್ಲಿ ಏನದ ಅಂತಂದ್ರೆ c ಮೈನಸ್ a ಅದ, ವಿಚ್ ಮೀನ್ಸ್ ದಟ್ b ವ್ಯಾಲ್ಯೂ ಏನ್ ಬರ್ತೈತ್ರಿ? c ಮೈನಸ್ a ಬರ್ತೈತಿ. ಆ ನಂತರ ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಏನದ ಅಂತಂದ್ರ ಇವು ಎರಡನ್ನು ಬಿಟ್ಟು ಕಾನ್ಸ್ಟೆಂಟ್ ಇಲ್ಲಿ ಸಿ ಇದ್ರೆ ಇಲ್ಲಿ ಏನದ ರೀ? a ಮೈನಸ್ ಬಿ ಅದ, ವಿಚ್ ಮೀನ್ಸ್ ಸಿ ವ್ಯಾಲ್ಯೂ ಏನ್ ಬರ್ತೈತಿ ಅಂದ್ರ a ಮೈನಸ್ ಬಿ ಬಂದಿರ್ತೈತಿ. ಓಕೆ ರೈಟ್. ಸೊ ಈ ಬಿ ಸ್ಕ್ವೇರ್ ಮೈನಸ್ 4ac ಅನ್ನ ಇದ್ರೊಳಗೆ ಹಾಕಿದ್ವಿ ಅಂತಂದ್ರ ಬಿ ಅಂದ್ರೆ ಏನೈತ್ರಿ? ಸಿ ಮೈನಸ್ ಎ ಅದ, ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 4ac. ಎ ಅಂದ್ರೆ ಬಿ ಮೈನಸ್ ಸಿ, ಸಿ ಅಂದ್ರೆ ಏನದ್ರಿ? a ಮೈನಸ್ ಬಿ ಈಸ್ ಈಕ್ವಲ್ ಟು 0. ಇದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತದೆ. ರೈಟ್. ಸೊ ಇದು ಯಾವ ಫಾರ್ಮ್ ಆಗದ ರೀ? a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಆಗದ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಮೈನಸ್ 2ab, 2 ಇಂಟು ಸಿ ಇಂಟು ಎ ಅಥವಾ 2ac ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್. ಓಕೆ, ಮೈನಸ್ 4 ಇದೇ ರೀತಿ ಬರ್ಕೊಳ್ಳೋಣ, ಇದನ್ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಬಿ ಇಂಟು ಎ ಮಾಡಿದ್ರೆ ಬಿ ಎ ಅಥವಾ ಎ ಬಿ, ಬಿ ಇಂಟು ಬಿ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಸ್ಕ್ವೇರ್ ಆಗತ್ರಿ, ಮೈನಸ್ ಎ ಇಂಟು ಎ ಮೈನಸ್ ಸಿ ಇಂಟು ಎ ಅಂದ್ರೆ ಮೈನಸ್ ಎ ಸಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸಿ ಇಂಟು ಬಿ ಅಂದ್ರೆ ಬಿ ಸಿ. ಓಕೆ, ಸೊ ನಾನು ಅದನ್ನ ಆರ್ಡರ್ ಒಳಗೆ ಬರಲಿ ಅಂತಂದು ಹೇಳಿ ನಾನು ಏನ್ ಮಾಡಿದ್ದೀನಿ, ದಟ್ ಫಸ್ಟ್ ಮೊದಲು ಫಸ್ಟ್ ಬರುವಂತ ಲೆಟರ್ನ ಫಸ್ಟ್ ಬರ್ಕೊಂಡಿದ್ದೀನಿ, ಆ ನಂತರ ನೆಕ್ಸ್ಟ್ ಉಳಿದಿದ್ದ ಲೆಟರ್ನ ಬರ್ಕೊಂಡಿದ್ದೀನಿ. ಓಕೆ, ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಡ್ರಿ. ಏನಾಗುತ್ತೆ? ಸಿ ಸ್ಕ್ವೇರ್ ಮೈನಸ್ 2ac ಪ್ಲಸ್ ಎ ಸ್ಕ್ವೇರ್ ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 4ab ಮೈನಸ್ ಇಂಟು ಮೈನಸ್ ಪ್ಲಸ್ 4b ಸ್ಕ್ವೇರ್, ಚಿಹ್ನೆ ಬಗ್ಗೆ ಲಕ್ಷ್ಯ ಇರಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ 4ac ಮೈನಸ್ ಇಂಟು ಪ್ಲಸ್ ಮೈನಸ್ 4bc ಇಸ್ ಈಕ್ವಲ್ ಟು 0. ಓಕೆ ರೈಟ್. ಸೊ ಇವೇನಪ್ಪಾ ಅಂತಂದ್ರೆ ದಟ್ ಇದನ್ನ ನೋಡಿದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಮುಂದೆ ದಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸ್ವಲ್ಪ ಏನಪ್ಪಾ ಅಂದ್ರೆ ಡಿಫಿಕಲ್ಟ್ ಆಗ್ತೈತಿ. ಅದ್ರ ಸಲುವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಸ್ವಲ್ಪ ಆರ್ಡರ್ ಒಳಗ ಬರ್ಕೊಳ್ಳೋಣಂತ್ರಿ. ಓಕೆ, ಸೊ ಆರ್ಡರ್ ಬರ್ಕೋಬೇಕಾದಾಗ ದಟ್ ಫಸ್ಟ್ ಏನದ ರೀ, ಇಲ್ಲಿ ನಾನು ಎ ಸ್ಕ್ವೇರ್ ಅನ್ನ ಬರ್ಕೋತೀನಿ. ಓಕೆ, ಆ ನಂತರ ಬಿ ಸ್ಕ್ವೇರ್ ಅನ್ನ ಬರ್ಕೋತೀನಿ ಪ್ಲಸ್ 4b ಸ್ಕ್ವೇರ್, ಆ ನಂತರ ಸಿ ಸ್ಕ್ವೇರ್ ಅನ್ನ ಬರ್ಕೋತೀನಿ. ಇಲ್ಲಿ ಏನೇನ್ ಮುಗಿದ್ರಿ? ಇಲ್ಲಿ ಏನೇನ್ ಮುಗಿದು ಅಂತಂದ್ರೆ ಎ ಸ್ಕ್ವೇರ್ ಆಯ್ತು, 4b ಸ್ಕ್ವೇರ್ ಆಯ್ತು, ಸಿ ಸ್ಕ್ವೇರ್ ಆಯ್ತು. ನಂತರ ಎ ಬಿ ಬರ್ಕೋತೀನಿ. ಎ ಬಿ ಎಲ್ಲದ್ರಿ? ಇಲ್ಲದ ನೋಡ್ರಿ, ಮೈನಸ್ 4ab. ಆ ನಂತರ ಬಿ ಸಿ ಬರ್ಕೋತೀನಿ. ಎಲ್ಲದ್ರಿ ಬಿ ಸಿ? ಇಲ್ಲದ ನೋಡ್ರಿ, ಮೈನಸ್ 4bc. ಆ ನಂತರ ಸಿ ಎ ಆರ್ ಎ ಸಿ ಬರ್ಕೋತೀನಿ. ಸಿ ಎ ಅಂತಂದ್ರೆ ಸಿ ಎ ಇಲ್ಲ ರೀ, ಎ ಸಿ ಅದ, ಇಲ್ಲಿ ಎ ಸಿ ಅದ, ಇಲ್ಲೂ ಎ ಸಿ ಅದ. ಓಕೆ, ಸೊ ಇಲ್ಲಿ ಎರಡು ಸರಿ ಅದ ರೀ, ಮೈನಸ್ 2ac ಪ್ಲಸ್ 4ac ಅದ. ಸೊ ಅದನ್ನ ನಾವು ಸಾಲ್ವ್ ಮಾಡ್ಬಿಡೋಣ. ಏನಾಗುತ್ತೆ? 4 ಒಳಗೆ 2 ಹೋದ್ರೆ ಏನ್ ಬರ್ತ್ರಿ? 2 ಬರ್ತದ, ಪ್ಲಸ್ 2ac ಇಸ್ ಈಕ್ವಲ್ ಟು 0. ಈಗ ಒಂದು ಆರ್ಡರ್ ಒಳಗೆ ನಮ್ಗೆ ಇದು ಕಾಣಿಸಕತೈತಿ. ಇನ್ನೂ ಚೆನ್ನಾಗಿ ಹೇಳೋದಾಯ್ತು ಅಂತಂದ್ರೆ ಇದು ಯಾವ ತರ ಬರಾಕತೈತಿ ಅಂದ್ರೆ ಎ ಸ್ಕ್ವೇರ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಏನಪ್ಪಾ ಅಂದ್ರೆ ಫಾರ್ಮ್ಯಾಟ್ ಒಳಗೆ ಇದೇನಪ್ಪಾ ಅಂದ್ರೆ ನಮ್ಗೆ ಕಾಣಿಸಕತೈತಿ. ಓಕೆ ರೈಟ್. ಸೊ ಇದನ್ನ ಮುಂದುವರ್ಸೋಣ. ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಎರಡು ಕಡೆ ಮೈನಸ್ ಬರಾಕತೈತ್ರಿ. ಇಲ್ಲಿ ಎರಡು ಕಡೆ ಏನು ಬರಾಕತೈತಿ? ಮೈನಸ್ ಬರಾಕತ್ತಿ. ಹಂಗಂದ್ರ ಈ ಮೂರದೊಳಗ ಒಂದ್ ಏನಪ್ಪಾ ಅಂದ್ರ ಮೈನಸ್ ಆಗೈತಿ. ಅದು ಯಾವ್ದು ಅಂತಂದ್ರ ಇವ್ ಎರಡರೊಳಗೂ ಸೇಮ್ ಏನೈತ್ರಿ? ಏನ್ ಸೇಮ್ ಐತಿ ಅಂದ್ರ ಬಿ ಸೇಮ್ ಐತಿ. ಹಂಗಂದ್ರ ಇಲ್ಲಿ ಬಿ ಮೈನಸ್ ಆಗಿರ್ತೈತಿ. ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎ ಸ್ಕ್ವೇರ್ ಈ ಬಿ ನಾ ಏನ್ ಬರ್ತೀನಿ ಅಂದ್ರೆ ಮೈನಸ್ 2b ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ರಿ. ಮೈನಸ್ 2 ಸ್ಕ್ವೇರ್ ಪ್ಲಸ್ 4 ಬರ್ತೈತಿ, ಇದು ಬಿ ಸ್ಕ್ವೇರ್ ಬರ್ತೈತಿ, ಪ್ಲಸ್ ಸಿ ಸ್ಕ್ವೇರ್. ಇದನ್ನ ನಾನು ಯಾವ ರೀತಿ ಬರ್ತೀನಿ ಅಂದ್ರೆ ಪ್ಲಸ್ 2ab 2 ಇಂಟು ಎ ಇಂಟು ಬಿ ಅಂದ್ರೆ ಏನ್ ಬರ್ತೈತ್ರಿ? ಮೈನಸ್ 2b ರೈಟ್, ಪ್ಲಸ್ 2bc. ಬಿ ಅಂದ್ರೆ ಏನದ್ರಿ? ಮೈನಸ್
2b c ಅಂದ್ರೆ ಏನದ್ರಿ c ಅದ ಪ್ಲಸ್ 2ac a ಅಂದ್ರೆ a ಅದ c ಅಂದ್ರೆ c ಅದ ಈಸ್ ಈಕ್ವಲ್ ಟು 0. ಇದು ಯಾವ ಫಾರ್ಮೆಟ್ ಒಳಗೈತಿ ಅಂತಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈಸ್ ಈಕ್ವಲ್ ಟು a ಪ್ಲಸ್ b ಪ್ಲಸ್ c ಹೋಲ್ ಸ್ಕ್ವೇರ್ ಫಾರ್ಮೆಟ್ನಾಗ ಐತಿ. ಇದನ್ನ ನಾವು 9th ಸ್ಟ್ಯಾಂಡರ್ಡ್ಗೆ ಕಲ್ತಿದ್ವಿ. ಒಂದ್ಸಾರಿ ಸ್ವಲ್ಪ ನೆನ್ಪು ಮಾಡ್ಕೊಡ್ರಿ. ರೈಟ್, ಹಂಗಂದ್ರೆ ಇಲ್ಲಿ ನೋಡಿದ್ವಿ ಅಂತಂದ್ರೆ a ಜಾಗದಾಗ ಏನೈತ್ರಿ ಏನೈತಿ, b ಜಾಗದಾಗ ಏನೈತ್ರಿ -2b ಐತಿ, c ಜಾಗದಾಗ ಏನೈತಿ ಅಂದ್ರೆ c ನ ಐತಿ. ಅಂದ್ರೆ ಇದು ಏನಾಗತ್ತಪ್ಪ ಅಂತಂದ್ರೆ ಇದು ಏನಾಗುತ್ತೆ ಅಂತಂದ್ರೆ a -2b ಪ್ಲಸ್ c ಹೋಲ್ ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ ಟು 0. ರೈಟ್, ಸೊ ದಟ್ ಈಗ ಏನ್ ಮಾಡೋಣ ಅಂತಂದ್ರೆ ಈ ಸ್ಕ್ವೇರ್ ಅನ್ನ ತೆಗೆದು ಬಿಡೋಣ. ಅಂದ್ರೆ a -2b ಪ್ಲಸ್ c ಈಸ್ ಈಕ್ವಲ್ ಟು 0 ಆಗ್ತತಿ. 2b ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ a ಪ್ಲಸ್ b c ಈಸ್ ಈಕ್ವಲ್ ಟು 2b ಆಕೈತಿ. ಸೊ ಅವ್ರು ಏನ್ ಪ್ರೂವ್ ಮಾಡತ್ತಂದ್ರೆ ನಮ್ಗೆ 2b ಈಕ್ವಲ್ ಟು a ಪ್ಲಸ್ b c ಅಂತ ಪ್ರೂವ್ ಮಾಡಂದ್ರೆ ಇದನ್ನ ಎಡಗಡೆ ತಗೊಳ್ಳೋಣ, ಇದನ್ನ ಬಲಗಡೆ ತಗೊಳ್ಳೋಣ. ಅಂದ್ರೆ ಏನಾಗುತ್ತೆ 2b ಈಕ್ವಲ್ ಟು a ಪ್ಲಸ್ ಸಿ ಬರ್ತೈತಿ. ಸೊ ನಮಗೆ ಏನ್ ಪ್ರೂವ್ ಮಾಡಂದಿದ್ರು ಮಾಡಿದೀವಿ, ಹ್ಯಾನ್ಸ್ ಪ್ರೂವ್. ಓಕೆ, ಸೊ ಈ ಲೆಕ್ಕ ಆಕ್ಚುಲಿ ದಟ್ ಅಗ್ದಿ ಇಂಪಾರ್ಟೆಂಟ್ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಇದು ಏನಾದ್ರು ಇಲ್ಲಿ ತನಕ ನಾವು ಎಷ್ಟೋ ಸ್ಟೂಡೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಮಾಡ್ತಾರೆ, ಇದು ಮುಂದೆ ಏನ್ ಮಾಡ್ಬೇಕು ಅಂತಂದೇಳಿ ಆಗಿರ್ತಿಲ್ಲ. ಓಕೆ, ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗೆ ಈ ಲೆಕ್ಕ ಈಸಿಯಾಗಿ ನೆನ್ಪಿಡ್ತೀವಿ. ಸರಿನಾ? ರೈಟ್, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ನಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲಿನ 3 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ದು ರೀ. ಮುಂದಿನ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ದಟ್ ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ರೈಟ್. ಸೊ ದಟ್ ನಾನು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿರ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ. ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ನೆನ್ಕೊಳ್ಳಿ. ಆ ನಂತರ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ.